ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸುಮೇರು 9ನೇ ತರಗತಿ ಗಾದೆಗಳು ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ಅಭ್ಯಾಸ 4 ಗಾದೆಗಳು, ಅಭ್ಯಾಸ 5 ಕಿರು ಪರೀಕ್ಷೆ ಹಾಗೂ ಅಭ್ಯಾಸ 6 ಕ್ರಿಯಾಪದಗಳು. ಈ 3 ಅಭ್ಯಾಸಗಳ ಉತ್ತರಗಳು ಈ ಒಂದು ವಿಡಿಯೋದಲ್ಲಿ ಲಭ್ಯವಿದೆ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಗಾದೆಗಳನ್ನು ಸಂಪೂರ್ಣಗೊಳಿಸಿ. ಆಳಾಗಬಲ್ಲನು ಅರಸನಾಗಬಲ್ಲ, ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ, ಆಪತ್ತಿಗಾದವನೇ ನೆಂಟ, ಮುಳ್ಳನ್ನು ಮುಳ್ಳಿಂದಲೇ ತೆಗೆ, ಕೈಗೆ ಬಂದ ತುತ್ತು ಬಾಯಿಗಿಲ್ಲ, ಅತಿಹಾಸ್ಯ ಗತಿಗೆಡು, ಅಲ್ಪರಸಂಗ ಅಭಿಮಾನ ಭಂಗ, ಅಲ್ಪವಿದ್ಯಾ ಮಹಾಗಿಡ್ವಿ, ಆಚಾರವೇ ಸ್ವರ್ಗ ಅನಾಚಾರವೇ ನರಕ, ಆಕಳು ಕಪ್ಪಾದರೆ ಹಾಲು ಕಪ್ಪೆ, ಉಪ್ಪಿಗಿಂತ ರುಚಿಯಿಲ್ಲ ತಾಯಿಗಿಂತ ಬಂಧುವಿಲ್ಲ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದೆ, ಕೈ ಕೆಸರಾದರೆ ಬಾಯಿ ಮೊಸರು, ತುಂಬಿದ ಕೊಡ ತುಳುಕುವುದಿಲ್ಲ. ಅದಲು ಬದಲಾಗಿ ಕೊಟ್ಟಿರುವ ಗಾದೆಗಳನ್ನು ಸರಿಯಾಗಿ ಬರೆಯಿರಿ. ಕುಂಬಾರನಿಗೆ ವರ್ಷ, ದೊಣ್ಣೆಗೆ ನಿಮಿಷ, ಪಾಲಿಗೆ ಬಂದದ್ದು ಪಂಚಾಮೃತ, ಒಲಿದರೆ ನಾರಿ ಮುನಿದರೆ ಮಾರಿ, ಕೂತು ಉಂಡರೆ ಕುಡಿಕೆ ಹೊನ್ನು ಸಾಲದು, ಗಂಡ ಹೆಂಡಿರ ಜಗಳದಲ್ಲಿ ಕೂಸು ಬಡವಾಯಿತು, ತಂದೆಯಂತೆ ಮಗ ಗುರುವಿನಂತೆ ಶಿಷ್ಯ, ನೂಲಿನಂತೆ ಸಿರೆ ತಾಯಿಯಂತೆ ಮಗಳು. ಕೆಳಗಿನ ಗಾದೆ ಹೇಳಿಕೆಯನ್ನು ಅತ್ಯಂತ ಸಮರ್ಥ ಉತ್ತರವನ್ನು ಗುರುತಿಸಿ. ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ. ಉತ್ತರ ಆಪ್ಷನ್ ಬಿ. ಬುದ್ಧಿಗೆ ಮೋಹ ಮುಸುಕಿದರೆ ಅದರಿಂದ ಸರ್ವನಾಶ. ಪ್ರಶ್ನೆ ಸಂಖ್ಯೆ 2. ಬೆಳ್ಳಗಿರುವುದೆಲ್ಲ ಹಾಲಲ್ಲ. ಉತ್ತರ ಆಪ್ಷನ್ ಡಿ. ಬಾಹ್ಯ ಸೌಂದರ್ಯಕ್ಕಿಂತ ಆಂತರಿಕ ಸೌಂದರ್ಯ ಮುಖ್ಯ. ಪ್ರಶ್ನೆ ಸಂಖ್ಯೆ 3. ತುಂಬಿದ ಕೊಡ ತುಳುಕುವುದಿಲ್ಲ. ಉತ್ತರ ಆಪ್ಷನ್ ಸಿ. ತಿಳಿದ ಜ್ಞಾನಿ ಗಂಭೀರವಾಗಿರುತ್ತವೆ. ಪ್ರಶ್ನೆ ಸಂಖ್ಯೆ 4. ಕಟ್ಟುವುದು ಕಠಿಣ, ಕೆಡುವುದು ಸುಲಭ. ಉತ್ತರ ಆಪ್ಷನ್ ಸಿ. ಒಳ್ಳೆಯದು ಮಾಡಲು ಶ್ರಮ ವಹಿಸಬೇಕು, ಹಾಳು ಮಾಡಲು ಶ್ರಮದ ಅಗತ್ಯವಿಲ್ಲ. ಪ್ರಶ್ನೆ ಸಂಖ್ಯೆ 5. ಶಕ್ತಿಗಿಂತ ಯುಕ್ತಿ ಮೇಲು. ಆಪ್ಷನ್ ಬಿ. ಶಕ್ತಿಯಿಂದ ಗೆಲ್ಲಲಾಗದ್ದನ್ನು ಯುಕ್ತಿಯಿಂದ ಗೆಲ್ಲಬೇಕು. ಕೆಳಗಿನ ಗಾದೆ ಮಾತುಗಳ ಅರ್ಥವನ್ನು ವಿವರಿಸಿ. ಕೈ ಕೆಸರಾದರೆ ಬಾಯಿ ಮೊಸರು. ಸೋಮಾರಿಗಳ ಹಾಗೆ ಕೂತು ಉಂಡರೆ ನಮಗೆ ಏನೂ ಸಿಗುವುದಿಲ್ಲ. ಕಷ್ಟಪಟ್ಟು ದುಡಿಯಬೇಕು, ದುಡಿದ ಹಣ ಗಳಿಸುವುದು ನಮಗೆ ಬೇಕಾದನ್ನು ತೆಗೆದುಕೊಂಡು ತಿನ್ನಬಹುದು ಎಂದು ಈ ಗಾದೆ ಮಾತಿನ ಅರ್ಥ. ಕೆಸರು ಮೊಸರು ಪ್ರಾಸಪದಗಳಾಗಿದ್ದರಿಂದ ಬಳಸಿದ್ದಾರೆ. ಕೈ ಕೆಸರಾದರೆ ಕಷ್ಟಪಟ್ಟು ದುಡಿ, ಬಾಯಿ ಮೊಸರು ಎಂದರೆ ದುಡಿದ ಬಂದ ಹಣದಲ್ಲಿ ಚೆನ್ನಾಗಿ ತಿನ್ನು ಎಂದರ್ಥ. ಸೆಕೆಂಡ್ ಒನ್, ಹಾಸಿಗೆ ಇದ್ದಷ್ಟು ಕಾಲು ಚಾಚು. ನಾವು ನಮ್ಮ ಆದಾಯ ಎಷ್ಟಿದೆಯೋ ಅಷ್ಟು ಖರ್ಚು ಮಾಡುವುದು ಕಲಿಯಬೇಕು. ಅದಕ್ಕಿಂತ ಖರ್ಚು ಹೆಚ್ಚಾದಲ್ಲಿ ಸಾಲ ಮಾಡಬೇಕಾಗುತ್ತದೆ. ಸಾಲಕ್ಕೆ ಬಡ್ಡಿ ಹೆಚ್ಚು. ಸಾಲಗಾರರು ಮನೆ ಹತ್ತಿರ ಸುಳ್ಳು ಜೀವನ ನರಕ ಮಾಡುತ್ತಾರೆ. ಹಾಗಾಗಿ ನಮ್ಮ ಆದಾಯ ಎಷ್ಟು ಇದೆಯೋ ಅಷ್ಟರಲ್ಲಿ ನಮ್ಮ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳಬೇಕು. ಹೆಚ್ಚಿನ ಆಸೆಗಳನ್ನು ಪಡಬಾರದು. ಅತಿ ಆಸೆ ಗತಿಗೇಡು. ಮನುಷ್ಯನಿಗೆ ಆಸೆ ಇರಬೇಕು. ಆಸೆ ಮನುಷ್ಯನ ಸಹಜ ಪ್ರವೃತ್ತಿ. ಆದರೆ ಆಸೆಯೂ ಹಿತಮಿತವಾಗಿರಬೇಕು. ಅತಿಯಾದ ಆಸೆ ದುಃಖಕ್ಕೆ ಮೂಲ ಎಂದು ಬುದ್ಧ ಹೇಳುತ್ತಾನೆ. ಅತಿ ಆಸೆಯಿಂದ ಮನುಷ್ಯ ನೆಮ್ಮದಿಯನ್ನು ಕಳೆದುಕೊಳ್ಳುತ್ತಾನೆ. ಕಿರು ಪರೀಕ್ಷೆ 5. ಈ ಪದಗಳನ್ನು ಬಿಡಿಸಿ ಬರೆದು ಸಂಧಿ ಹೆಸರು ಬರೆಯಿರಿ. ಒಮ್ಮೊಮ್ಮೆ, ಒಮ್ಮೆ ಪ್ಲಸ್ ಒಮ್ಮೆ ಲೋಪ ಸಂಧಿ. ಹಗಲು ಪ್ಲಸ್ ಕನಸು, ಹಗಲು ಗನಸು ಆದೇಶ ಸಂಧಿ. ಹೊಲ ಪ್ಲಸ್ ಅನ್ನು, ಹೊಲವನ್ನು ಆಗಮ ಸಂಧಿ. ಊರು ಪ್ಲಸ್ ಊರು, ಊರೂರು ಸವರ್ಣ ದೀರ್ಘ ಸಂಧಿ. ಮನೆಯನ್ನು, ಮನೆ ಪ್ಲಸ್ ಅನ್ನು, ಮನೆಯನ್ನು ಆಗಮ ಸಂಧಿ. ಈ ಪದಗಳನ್ನು ಕೂಡಿಸಿ ಬರೆದ ಸಮಾಸಗಳನ್ನು ಹೆಸರಿಸಿ. ಅರಸನ ಮನೆ ಅರಮನೆ ತತ್ಪುರುಷ ಸಮಾಸ. ಗಿಡಗಳು ಮರಗಳು, ಗಿಡ ಮರಗಳು ದ್ವಂದ್ವ ಸಮಾಸ. ಹಿರಿದು ಪ್ಲಸ್ ಬಾಗಿಲು ಹೆಬ್ಬಾಗಿಲು ಕರ್ಮಧಾರಯ ಸಮಾಸ. ಕೈಯ ಪ್ಲಸ್ ಅಡಿ ಅಂಗೈ ಅಂಶಿ ಸಮಾಸ. ಈ ಹುಡುಗ ಇವನು ಪ್ಲಸ್ ಹುಡುಗ ಈ ಹುಡುಗ ಗಮಕ ಸಮಾಸ. ಗುಂಪಿಗೆ ಸೇರಿದ ಪದವನ್ನು ಆಯ್ಕೆ ಮಾಡಿ ಬರೆಯಿರಿ. ಉತ್ತರ ನೆನಪಿರಲಿ. ಒಬ್ಬೊಬ್ಬ ಅತ್ಯಂತ. ಈ ಗಾದೆ ಮಾತುಗಳನ್ನು ಪೂರ್ಣಗೊಳಿಸಿ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದೆ, ಕೂತು ಉಣ್ಣುವನಿಗೆ ಕುಡಿಕೆ ಹೊನ್ನು ಸಾಲದು, ಇಬ್ಬರ ಜಗಳ ಮೂರನೆಯವನಿಗೆ ಲಾಭ. ಈ ಗಾದೆ ಮಾತಿನ ಅರ್ಥವನ್ನು ಬರೆಯಿರಿ. ದೇಶ ಸುತ್ತು ಕೋಶ ಓದು. ಜ್ಞಾನ ಸಿಗಲು 2 ದಾರಿಗಳಿವೆ. ಒಂದನೆಯ ದಾರಿ ದೇಶ ಸುತ್ತಬೇಕು. ವಿವಿಧ ದೇಶಗಳನ್ನು ಸ್ಥಳಗಳನ್ನು ನೋಡಿ ಅಲ್ಲಿನ ಜನರೊಂದಿಗೆ ಬೆರೆತಾಗ ಅಪರಿಮಿತ ಜ್ಞಾನ ಸಿಗುತ್ತದೆ. ಹಣ ಆರೋಗ್ಯ ಇಲ್ಲದವರು ಮನೆಯಲ್ಲೇ ಕುಳಿತು ವಿವಿಧ ಪುಸ್ತಕಗಳನ್ನು ಓದಿದರೆ ಜ್ಞಾನ ಸಂಪಾದನೆಯಾಗುತ್ತದೆ. ನಿಮ್ಮ ಅಚ್ಚುಮೆಚ್ಚಿನ ವ್ಯಕ್ತಿಯ ಬಗ್ಗೆ ಟಿಪ್ಪಣಿ ಬರೆಯಿರಿ. ನನ್ನ ಅಚ್ಚುಮೆಚ್ಚಿನ ವ್ಯಕ್ತಿ ನನ್ನ ತಾಯಿ. ನಾನು ಅವರಿಂದ ಕಲಿತದ್ದು ಸವಾಲುಗಳನ್ನು ಎದುರಿಸಲು ಎದೆಗುಂದದೆ ಮಾನಸಿಕ ಹತೋಟಿಯನ್ನು ಕಾಯ್ದುಕೊಳ್ಳುವುದು, ಎಲ್ಲ ಕೆಲಸಗಳನ್ನು ಮಾಡುವುದು, ಗುರು ಹಿರಿಯರನ್ನು ಗೌರವಿಸುವುದು. ಸಮಾಸಗಳಲ್ಲಿ ಎಷ್ಟು ವಿಧ? ಅವು ಯಾವುವು? ಸಂಸ್ಕೃತ ಸಮಾಸಗಳಲ್ಲಿ 6 ವಿಧ. ತತ್ಪುರುಷ ಸಮಾಸ, ಕರ್ಮಧಾರಯ ಸಮಾಸ, ದ್ವಿಗು ಸಮಾಸ, ಬಹುವ್ರೀಹಿ ಸಮಾಸ, ದ್ವಂದ್ವ ಸಮಾಸ ಹಾಗೂ ಅಂಶಿ ಸಮಾಸ. ಕನ್ನಡ ಸಮಾಸಗಳಲ್ಲಿ 3 ವಿಧ. ಕ್ರಿಯಾ ಸಮಾಸ ಹಾಗೂ ಗಮಕ ಸಮಾಸ. ಕ್ರಿಯಾಪದ ಸಕರ್ಮಕ ಅಕರ್ಮಕ ಧಾತುಗಳು. ಕ್ರಿಯಾಪದ ರಕ್ಷಿಸುವನು ಧಾತು ರಕ್ಷಿಸು ಸಕರ್ಮಕ. ಬದುಕಿದನು ಬದುಕು ಅಕರ್ಮಕ. ತಿಂದನು ತಿನ್ನು ಸಕರ್ಮಕ. ಮಲಗಿತು ಮಲಗು ಅಕರ್ಮಕ. ಬಾಳಿದನು ಬಾಳು ಅಕರ್ಮಕ. ಬರುವರು ಬರು ಅಕರ್ಮಕ. ಓಡಿದಳು ಓಡು ಅಕರ್ಮಕ. ಕಟ್ಟಿದರೆ ಕಟ್ಟು ಸಕರ್ಮಕ. ಹೋದನು ಹೋಗು ಅಕರ್ಮಕ. ಓದಿದರು ಓದು ಸಕರ್ಮಕ. ಸೇರಿದರು ಸೇರು ಸಕರ್ಮಕ. ಎದ್ದರು ಏಳು ಅಕರ್ಮಕ.
ಹೊಳೆದನು ಹೊಳೆ ಅಕರ್ಮಕ. ಕ್ರಿಯಾಪದ ಕಾಲ. ಕೆಳಗಿನ ಕ್ರಿಯಾಪದ ಯಾವ ಕಾಲದಲ್ಲಿದೆ ಎಂದು ಬರೆಯಿರಿ. ಬರೆಯುತ್ತೇನೆ ವರ್ತಮಾನ ಕಾಲ, ತಿನ್ನುವಿರಿ ಭವಿಷ್ಯತ್ ಕಾಲ, ಇದ್ದಾರೆ ಭೂತಕಾಲ, ಮಾಡಿದನು ಭೂತಕಾಲ, ಹೇಳಿದಳು ಭೂತಕಾಲ, ಕೇಳುತ್ತೇನೆ ವರ್ತಮಾನ ಕಾಲ, ಹೋಗುವೆನು ಭವಿಷ್ಯತ್ ಕಾಲ, ಬರುವೆನು ಭವಿಷ್ಯತ್ ಕಾಲ, ತಂದರು ಭೂತಕಾಲ, ಇಟ್ಟೆನು ಭೂತಕಾಲ, ಮಲಗಿತು ಭೂತಕಾಲ, ತಿನ್ನುತ್ತದೆ ವರ್ತಮಾನ ಕಾಲ. ಕೆಳಗಿನ ಕ್ರಿಯಾಪದಗಳನ್ನು ಸೂಚನೆಯಂತೆ ಪರಿವರ್ತಿಸಿ ಬರೆಯಿರಿ. ಹಾಡುತ್ತಾಳೆ ಹಾಡಿದಳು, ನೋಡಿದೆನು ನೋಡುವೆನು, ಹೇಳುವೆನು ಹೇಳುತ್ತಾನೆ, ತಿಂದೆನು ತಿನ್ನುವನು, ಬರೆಯುವಳು ಬರೆಯುತ್ತಾನೆ, ಹೋಗುವೆನು ಹೋದೆನು, ಬರುತ್ತೇನೆ ಬರುವೆನು, ನೋಡುವೆನು ನೋಡುತ್ತಾನೆ, ಇದ್ದಾರೆ ಇರುವನು, ಓದುತ್ತಾರೆ ಓದಿದರು. ಕೆಳಗಿನ ಕ್ರಿಯಾಪದಗಳಲ್ಲಿರುವ ಕಾಲ ಸೂಚಕ ಪ್ರತ್ಯಯವನ್ನು ಗುರುತಿಸಿ ಬರೆಯಿರಿ. ಹೇಳುತ್ತಾರೆ ಅರೆ, ಮಾಡುತ್ತೇನೆ ಏನೆ, ಇಟ್ಟೆವು ಎವು, ಕರೆಯುವಳು ಅಳು, ಹಾಡುವಳು ಅಳು, ಹೋದರು ಅರು, ತಂದನು ಅನು, ತಿನ್ನುವರು ಅರು, ನೋಡಿದವು ಅವು, ಇರುವನು ಅನು, ಹೋದಳು ಅಳು, ತಿಳಿಸುತ್ತಾರೆ ಅರೆ. ಕೆಳಗಿನ ವಾಕ್ಯಗಳನ್ನು ಸೂಚನೆಯಂತೆ ಪರಿವರ್ತಿಸಿ ಬರೆಯಿರಿ. ಮಗುವು ಹಾಲನ್ನು ಕುಡಿಯುವುದು, ನಾಯಿಯು ಅನ್ನವನ್ನು ತಿನ್ನುವುದು. ಉತ್ತರಗಳು: ರಾಧೆಯು ಹಾಡನ್ನು ಹಾಡಿದಳು, ಅವರು ಊರಿಗೆ ಹೋಗುತ್ತಾರೆ, ರಹೀಮನು ನಾಟಕದಲ್ಲಿ ಅಭಿನಯಿಸುತ್ತಾನೆ, ಕಮಲಳು ಪದ್ಯವನ್ನು ಬರೆದಳು, ಹಕ್ಕಿಯು ಹಕ್ಕಿಯನ್ನು ತಿನ್ನುವುದು, ಹುಸೇನನು ಚಲನಚಿತ್ರವನ್ನು ವೀಕ್ಷಿಸುತ್ತಾನೆ, ಮೇರಿಯು ಜಾತ್ರೆಗೆ ಹೋದಳು, ಸಿಂಹವು ಬಾವಿಯಲ್ಲಿ ಇಣುಕಿ ನೋಡುತ್ತದೆ. ಕೆಳಗಿನ ಪ್ರಶ್ನೆಗಳಿಗೆ ಸೂಚನೆಯಂತೆ ಉತ್ತರಿಸಿ. ಭೀಮನು ಚೆಂಡನ್ನು ಎಸೆಯಲಿ. ನಿಷೇಧಾರ್ಥಕ ರೂಪಕ್ಕೆ ಪರಿವರ್ತಿಸಿ. ಭೀಮನು ಚೆಂಡನ್ನು ಎಸೆಯನು. ಎರಡನೇ ಪ್ರಶ್ನೆ, ಕವಿಯು ಕಾವ್ಯವನ್ನು ಬರೆದಾನು. ಉತ್ತರ: ವಿದ್ಯಾರ್ಥಕ ರೂಪಕ್ಕೆ ಪರಿವರ್ತಿಸಬೇಕು. ಕವಿಯು ಕಾವ್ಯವನ್ನು ಬರೆಯಲಿ. ಮೂರನೇ ಪ್ರಶ್ನೆ, ರಮೇಶನು ಹೊಲವನ್ನು ಕೊಂಡಾನು. ನಿಷೇಧಾರ್ಥಕ ರೂಪಕ್ಕೆ ಪರಿವರ್ತಿಸಿ. ರಮೇಶನು ಹೊಲವನ್ನು ಕೊಳ್ಳುವನು. ನಾಲ್ಕನೇ ಪ್ರಶ್ನೆ, ಮರದಿಂದ ಹಣ್ಣು ಉದುರಲಿ. ಮರದಿಂದ ಹಣ್ಣು ಉದುರಿತು. ಐದನೇ ಪ್ರಶ್ನೆ, ವಿದ್ಯಾರ್ಥಿಗಳು ಶಾಲೆಗೆ ಬಂದಾರು. ವಿದ್ಯಾರ್ಥಿಗಳು ಶಾಲೆಗೆ ಬರಲಿ. ಆರನೇ ಪ್ರಶ್ನೆ, ಉಪಾಧ್ಯಾಯರು ಪಾಠವನ್ನು ಕಲಿಸಲಿ. ಏಳನೇ ಪ್ರಶ್ನೆ, ಮಕ್ಕಳು ಗಿಡವನ್ನು ನೆಡಲಿ. ಸಂಭಾವನಾತ್ಮಕ ರೂಪಕ್ಕೆ ಪರಿವರ್ತಿಸಿದಾಗ ಮಕ್ಕಳು ಗಿಡವನ್ನು ನೆಟ್ಟಾರು. ಎಂಟನೇ ಪ್ರಶ್ನೆ, ಇಂದು ಮಳೆಯು ಬಂದಿತು. ನಿಷೇಧಾರ್ಥಕ ರೂಪಕ್ಕೆ ಪರಿವರ್ತಿಸಿದಾಗ ಇಂದು ಮಳೆ ಬರದು. ಒಂಬತ್ತನೇ ಪ್ರಶ್ನೆ, ದೇವರು ನಮ್ಮನ್ನು ರಕ್ಷಿಸಿಯಾನು, ಅವರು ನಾಳೆ ಬರುವುದಿಲ್ಲ. ಸುರೇಶನು ಕೆಲಸವನ್ನು ಮಾಡನು. ನಿಷೇಧಾರ್ಥಕ ಕ್ರಿಯಾಪದ. ಸವಿತಾಳು ಕಾದಂಬರಿಯನ್ನು ಓದಿಯಾಳು. ಸಂಭಾವನಾರ್ಥಕ ಕ್ರಿಯಾಪದ. ದಿನೇಶನು ಹೊಲವನ್ನು ಉಳಲಿ. ವಿದ್ಯಾರ್ಥಕ ಕ್ರಿಯಾಪದ. ಗ್ರೇಸಿಯು ಕೋಲವನ್ನು ಕುಡಿಯಳು. ನಿಷೇಧಾರ್ಥಕ. ಅಬ್ದುಲ್ಲನು ಶಾಲೆಗೆ ಬಂದಾನು. ಸಂಭಾವನಾರ್ಥಕ ಕ್ರಿಯಾಪದ. ನೀರಳು ಸಂತೆಗೆ ಹೋಗಲಿ. ವಿದ್ಯಾರ್ಥಕ. ಅರ್ಜುನನು ಊರಿಗೆ ಹೋದಾನು. ಸಂಭಾವನಾರ್ಥಕ. ರಾಣಿಯು ಆಟವನ್ನು ಆಡಳು. ನಿಷೇಧಾರ್ಥಕ. ಮಗುವು ನಿದ್ದೆ ಮಾಡಲಿ. ವಿದ್ಯಾರ್ಥಕ. ನೀನು ಶಾಲೆಗೆ ಬಾ. ವಿದ್ಯಾರ್ಥಕ. ವಿದ್ಯಾರ್ಥಕ ಸಂಭಾವನಾರ್ಥಕ ಪದಗಳನ್ನು ವಾಕ್ಯಗಳನ್ನು ರಚಿಸಿ ಬರೆಯಿರಿ. ಮೇಲಿನ ವಾಕ್ಯಗಳನ್ನು ಬರೆಯಿರಿ.